ಟುಡೇ ಇವತ್ತು ನಾವು ವೆರಿ ಯುನೀಕ್ ಥಿಂಗ್ ಟ್ರೈ ಮಾಡ್ತಾ ಇದ್ದೀವಿ. ಇವತ್ತು ನಾವು ಕನ್ನಡ ಥೀಮ್ಡ್ ಆಗಿರುವಂಥ ರೆಸ್ಟೋರೆಂಟ್ಸ್ನ ಹೋಗ್ತಾ ಇದ್ದೀವಿ. ಆ್ಯಂಡ್ ಟುಡೇ ವಿ ಗೋಯಿಂಗ್ ಟು ಫೈಂಡ್ ಔಟ್ ವಿಚ್ ಇಸ್ ದ ಬೆಸ್ಟ್ ಕನ್ನಡ ಥೀಮ್ಡ್ ರೆಸ್ಟೋರೆಂಟ್ ಇನ್ ಬೆಂಗಳೂರು. ಆಪ್ಷನ್ ನಾವು ಹೋಗ್ತಿರೋದು ಬಾರ್ ಅಂತ ಇದೆ ಹೆಸರು. ಇವಾಗ ನಾನು ಹೋದ್ರೆ ನಮ್ಮಮ್ಮ ಅದೇ ಹೇಳ್ಕೊತಾರೆ, ಅಮ್ಮ ನೋಡ್ತಾ ಇದ್ರೆ ಇದು ನಿಜವಾಗ್ಲೂ ಬಾರ್ ಅಲ್ಲ, ರೆಸ್ಟೋರೆಂಟು ಕ್ಯಾಫೆ. ಅದನ್ನ ಹೆಸರು ಮಾತ್ರ ಬಾರ್ ಅಂತ ಹಾಕಿದ್ದಾರೆ, ಯಾಕೆಂದರೆ ಸ್ವಲ್ಪ ಜನ ಇಲ್ಲಿ ಕುಡಿಯೋರು ಕುಡಿಬೋದು, ನಾವು ಕುಡಿಯಲ್ಲ, ನಾವು ತಿನ್ನಕ್ಕೆ ಹೋಗೋಣ. ಸದ್ಯಕ್ಕೆ ಬಾರಿಗೆ ಹೋಗ್ತಾ ಇದ್ದೀವಿ, ಲಿಫ್ಟ್ ತೊಗೊಂಡು ಹೋಗ್ತಾ ಇದ್ದೀವಿ ಮೇಲೆ. ಇಲ್ಲಿ ರಿವ್ಯೂಸ್ ತುಂಬಾ ಇದೆ. ಆ್ಯಂಡ್ ಕನ್ನಡ ಥೀಮ್ಡ್ ರೆಸ್ಟೋರೆಂಟ್ ಇದು. ಕನ್ನಡ ವರ್ಡಲ್ಲಿ ಬಾರು ಅಂತಾರಲ್ಲ ಆ ಹೆಸರು ಇಟ್ಟಿದ್ದಾರೆ. ನೋಡೋಣ. ನಾನು ಒಳಗೋಗಿಲ್ಲ. ಇಲ್ಲಿ ಫಸ್ಟ್ ರಿವ್ಯೂ ವೀಣಾಯಿಂದ ಬರೆದಿದ್ದಾರೆ, ಅಮೇಝಿಂಗ್ ಫುಡ್, ಅಮೇಝಿಂಗ್ ವೈಬ್, ಬೆಸ್ಟ್ ಪ್ಲೇಸ್ ಟು ಹ್ಯಾಂಗ್ ಔಟ್ ವಿತ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅಂತೆ. ವೀಣಾ ಅವರೇ ನಿಜವಾಗ್ಲೂ ನೋಡೋಣ. ಬಾರು ಅಯ್ಯ ಖಾಲಿ ಇದೆಯಲ್ರಿ. ಓಕೆ, ನಾನು ಮೇಲೆ ಬಂದುಬಿಟ್ಟೆ. ಮೇ ಬಿ ಇವ್ರು 3rd ಫ್ಲೋರು 4th ಫ್ಲೋರು ಎರಡು ಕಂಬೈನ್ ಆಗಿ ಬಾರೋ ಅನ್ಸುತ್ತೆ. ಇದು ಖಾಲಿ ಇದೆ. ಓಕೆ, ಮೇ ಬಿ ಇದು ವೀಕೆಂಡ್ ಅಂತ ಖಾಲಿ ಇರಬೇಕೇನೋ. ನೈಸ್ ಪೇಂಟಿಂಗ್. ದಿಸ್ ನೋ ಬಡಿ ಹಿಯರ್. ಐ ಥಿಂಕ್ ಇಟ್ ಇಸ್ ಕ್ಲೋಸ್ಡ್. ಅಕಾರ್ಡಿಂಗ್ ಟು ಗೂಗಲ್ ಈ ಜಾಗ ಓಪನ್ ಇದೆ, ಬಟ್ ಇಲ್ಲಿ ಬಂದಾಗ ಗೊತ್ತಾಯಿತು ಈ ಜಾಗ ಓಪನ್ ಇಲ್ಲ ಅಂತ. ಇಲ್ಲಿ ಯಾರಿಗೂ ಕೇಳೋಕ್ಕೂ ಯಾರೂ ಇಲ್ಲ. ಸೊ ದ ಹೋಲ್ ಪ್ಲೇಸ್ ಇಸ್ ಮೈನ್. ಮೇ ಬಿ ಐ ಕ್ಯಾನ್ ಜಸ್ಟ್ ಡೂ ವಾಟ್ ಎವರ್ ಐ ವಾಂಟ್. ಗಿಡಕ್ಕೆ ನೀರೇ ಹಾಕಿಲ್ಲ, ಒಣಗೋಗ್ಬಿಟ್ಟಿದೆ ಗಿಡ. ಹಲೋ, ವೆಲ್ಕಮ್ ಟು ಬಾರೋ. ಏನಾದ್ರು ಬೇಕಿತ್ತಾ? ಪ್ಲೀಸ್ ದಿಸ್ ವೇ. ಅಲ್ಲಿ ಹೋಗಿ 2 ಸೀಟ್ ಬಿಟ್ಟಿದ್ದೀವಿ, 2 ಸೀಟಲ್ಲಿ ಕೂತ್ಕೊಂಬಿಡಿ. ನೋಡಿ, ಬೈ ಸ್ಪೂನ್ಸ್ ಎಲ್ಲ ತೊಳೆದು ಒಣಗ್ಸಕ್ಕಿಟ್ಟಿದ್ದಾರೆ. ನಾನು ಸ್ವಲ್ಪ ಹೆಲ್ಪ್ ಮಾಡಲಾ? ಗಲೀಜಾಗಿರೋದು ತೊಳೆದಿಡ್ಲ. ಕೇಳೋರು ಯಾರೂ ಇಲ್ಲ. ನಾನು ಏನಾರು ಮಾಡ್ಬೋದು, ಇಲ್ಲಿ ಯಾರೂ ಬರ್ತಿಲ್ಲ. ನೋಬಡಿ ಕೇರ್ಸ್. ನೆಕ್ಸ್ಟ್ ಲೊಕೇಶನ್ ಬಂದು ಬಾಬ್ಸ್ಗೆ ಹೋಗ್ತಾ ಇದ್ವಿ. ಬಾಬ್ಸ್ ಬಂದು ಬೆಂಗಳೂರಲ್ಲಿ ವೆರಿ ಫೇಮಸ್ ಜಾಗ. ಬೆಂಗಳೂರು ಬಂದು ಬಾಬ್ಸ್ಗೆ ಹೋಗಿಲ್ಲ ಅಂದರೆ ಇಟ್ಸ್ ಅ ಶೇಮ್. ಸೊ ಈಗ ನಾವು ಬಾಬ್ಸ್ ಹೋಗ್ತಿದ್ದೀವಿ. ತುಂಬ ಜನ ಹೇಳ್ತಿದ್ದಾರೆ ದ ಲೊಕೇಶನ್ ಇಸ್ ಆ್ಯಕ್ಚುಲಿ ರಿಯಲಿ ಗುಡ್ ಅಂತ. ಆ್ಯಕ್ಚುಲಿ ಹೊರಗಿಂದನೇ ನನಗೆ ಬಾಬ್ಸ್ ಅವ್ರದ್ದು ಆ್ಯಂಬಿಯನ್ಸ್ ತುಂಬ ಇಷ್ಟ ಆಯಿತು. ಎಂಟ್ರಿನೂ ತುಂಬ ಚೆನ್ನಾಗಿದೆ ನೋಡಿ, ಹೊರಗೂ ಚೆನ್ನಾಗಿದೆ, ಒಳಗೂ ಚೆನ್ನಾಗಿದೆ. ಇವಾಗ ಒಳಗೆ ಹೋಗ್ಬಿಟ್ಟು ಅವ್ರ ರಿವ್ಯೂ ನೋಡೋಣ. ಇಲ್ಲಿ ಎಷ್ಟು ಜನ ಬೆಳೆಸಿದ್ದಾರೆ. ಇಟ್ ವಾಸ್ ಅ ಬಿಟ್ ಕ್ರೌಡೆಡ್ ಆ್ಯಂಡ್ ವಿ ಹ್ಯಾಡ್ ಟು ವೇಟ್ ಫಾರ್ ಸೀಟ್ಸ್. ದ ಆ್ಯಂಬಿಯನ್ಸ್ ಇಸ್ ರಿಯಲಿ ನೈಸ್ ಆ್ಯಂಡ್ ಇಟ್ಸ್ ಬಜೆಟ್ ಫ್ರೆಂಡ್ಲಿ. ಐ ಆಬ್ಸಲ್ಯೂಟ್ಲಿ ಲವ್ಡ್ ಇಟ್ ಅಂತ ಬರ್ತಿದ್ದಾರೆ. ನೆಕ್ಸ್ಟು ಬ್ಯೂಟಿಫುಲ್ ಲೊಕೇಶನ್, ಲೇಔಟ್ ಇಸ್ ಎಕ್ಸಲೆಂಟ್. Food and beer is extremely pocket friendly ಅಂತೆ. ಬಿಯರ್ ಎಲ್ಲ ಕುಡಿಯಲ್ಲ, ಫುಡ್ ಒಂದು ನೋಡೋಣ. ನೋಡಿ, ಲಿಫ್ಟಲ್ಲೂ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ. ಇವತ್ತು RCB ಮ್ಯಾಚ್ ಇರೋ ಕಾರಣದಿಂದ ಆ್ಯಕ್ಚುಲಿ ದಿಸ್ ಇಸ್ ವೆರಿ ಕ್ರೌಡೆಡ್. ನಾವು ಕುಡಿಯೋದೆಲ್ಲ ಎಲ್ಲ ಇವತ್ತು. ಸೊ ನಾವು ಇವತ್ತು ಮೆನ್ಯೂವಲ್ಲಿ ಏನೇನಿದೆ ಅಂತ ನೋಡೋಣ. ನಮ್ಮ ನಂಬರ್ ಕರೆಕ್ಟಾಗಿ ಹಾಕಿದ್ದೀನ, ಇನ್ನು OTPನೇ ಬರ್ತಿಲ್ಲ. ಲೈಕ್ ಎನಿ ಅಥೆಂಟಿಕ್ ಕರ್ನಾಟಕ ಡಿಶ್ ಇನ್ ದ ಮೆನ್ಯೂ. ಮನೆಗೆ ಹೋಗ್ತೀನಿ ನಾನು, ಸಿಟ್ಟು ಬರ್ತಿದ್ದೆ ನನಗೆ. OTP ಬರ್ತಿಲ್ಲ. ಬಂತು. ಥ್ಯಾಂಕ್ ಗಾಡ್, ಫೈನಲಿ ಬಂತು. ಓಕೆ, ಸೊ ವಿ ಹ್ಯಾವ್ ನಾಟಿ ಕೋಳಿ ಸಾರು. ಇದರಲ್ಲಿ ನಾಟಿ ಕೋಳಿ ಸಾರಿದೆ, ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಮ್ಮ ನಾಟಿ ಕೋಳಿ ಸಾರು, ದಿಸ್ ಇಸ್ ಇಟ್. ಬಾಬ್ಸಲ್ಲಿರುವಂಥ ನಾಟಿ ಕೋಳಿ ಸಾರು, ಮತ್ತು ಅದ್ರ ಜೊತೆ ಏನು ಸಿಗುತ್ತೆ ಅಂತ ನೋಡೋಣ. ರಾಗಿ ಫಜ್ ಬ್ರೌನಿ. ನೀವು ಒಂದ್ಸರಿ ಆ್ಯಂಬಿಯನ್ಸ್ನ ನೋಡಿ. ಕಡೆ ಇನ್ನು ಆ ಕಡೆ ಇದು ಆ್ಯಕ್ಚುಲಿ ಯು ಕ್ಯಾನ್ ಆ್ಯಕ್ಚುಲಿ ಕಮ್ ಹಿಯರ್ ವಿತ್ ಯುವರ್ ಫ್ರೆಂಡ್ಸ್. ಚೆನ್ನಾಗಿದೆ ವೈಬು. ದ ಹೋಲ್ ಬಿಲ್ಡಿಂಗ್ ಈಸ್ ಬಾಬ್ಸು. ದ ಹೋಲ್ ಬಿಲ್ಡಿಂಗ್ ಆ್ಯಕ್ಚುಲಿ ನಾನು ಬರೀ ಲಾಸ್ಟ್ ಫ್ಲೋರ್ ಅಂದ್ಕೊಂಡೆ, ಬಟ್ ಎಲ್ಲ ಇದು ಬಾರೋ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಯಾಕೆಂದರೆ ಆನ್ಲೈನಲ್ಲಿ ಓಪನ್ ಆಗಿದೆ ಅಂತ ತೋರಿಸಿದ್ರು, ಓಪನ್ ಇರಲಿಲ್ಲ. ಸೊ ಇಲ್ಲೂ ಕತ್ಲಾಗ್ತಾ ಬರ್ತದೆ. ಇನ್ನೂ ನನ್ನ ನಾಟಿ ಕೋಳಿ ಸಾರು ಮತ್ತು ಅನ್ನ ಬಂದಿಲ್ಲ. ಐ ಥಿಂಕ್ ಫುಡ್ ಆರ್ಡರ್ಸ್ ಇಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ. ಫುಡ್ ಆರ್ಡರ್ಸು ಇವತ್ತಿನ ಡಿಶ್ ನಾಟಿ ಕೋಳಿ ಸಾರು ಆ್ಯಂಡ್ ರೈಸ್ ಬಂದಿದೆ. ಇಲ್ಲಿ ಐ ಥಿಂಕ್ ನಾನು ಒಬ್ಬಳೇ ಆರ್ಡರ್ ಮಾಡಿರೋದು. ಇವರು ಶಾಕ್ ಆಗಿರ್ತಾರೆ. ಐ ಥಿಂಕ್ ಎಲ್ಲರೂ ಆರ್ಡರ್ ಮಾಡ್ತಾರೆ ಇದನ್ನು, ಯಾರು ತಿನ್ನಲ್ಲ ಹೇಳಿ. ಆಮೇಲೆ ಟ್ರೈ. ಬಟ್ ಅದಕ್ಕಿಂತ ಮುಂಚೆ ನಾನು ಸರ್ವ್ ಮಾಡೋದನ್ನು ನೋಡಿ. ಚಿಕನ್ ಕರಿ ಆ್ಯಕ್ಚುಲಿ ನೋಡೋಕೆ ಚೆನ್ನಾಗಿದೆ, ಕಾಣಿಸ್ತಿಲ್ಲ ನನಗೆ ಕಣ್ಣಲ್ಲಿ, ಲೈಟ್ ಕರೆಕ್ಟಾಗಿಲ್ಲ ಇಲ್ಲಿ. ಉಪ್ಪು ಜಾಸ್ತಿ ಆಯಿತು. ಟೆಂಟಿಗೆ ಚಿಕನ್ ಕರಿ ಥರ ಇದೆಯಾ? ಆ್ಯಕ್ಚುಲಿ ಮನೇಲಿ ಮಾಡಿರೋ ಥರ ಇದೆ ಚಿಕನ್ ಕರಿ. ನಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿ, ಈರುಳ್ಳಿ ಕೊಟ್ಟಿದ್ದಿದ್ರೆ ಉಪ್ಪು ಜಾಸ್ತಿ ಹಾಕಿದ್ದಾರೆ. ಅದು ಬಿಟ್ಟು ಆ್ಯಕ್ಚುಲಿ ಚೆನ್ನಾಗಿದೆ. ಯಮ್ಮಿ ಇನ್ ಮೈ ತಮ್ಮಿ. ಐ ಸ್ವೇರ್ ಟು ಗಾಡ್, ಮುದ್ದೆ ಮಿಸ್ಸಿಂಗ್. ಒಳ್ಳೆ ರಾಗಿ ಮುದ್ದೆ ಕೊಟ್ಟಿದ್ದಿದ್ರೆ ಇದ್ರ ಜೊತೆ ಮೆನ್ಯೂ ವುಡ್ ಹ್ಯಾವ್ ಬಿನ್ ಸೋ ಗುಡ್. ದಿಸ್ ಇಸ್ ಫಾರ್ ದ ಬಾಬ್ಸ್ ಓನರ್. ಪ್ಲೀಸ್ ರಾಗಿ ಮುದ್ದೆನೂ ಲಿಸ್ಟಲ್ಲಿ ಹಾಕ್ಕೊಳ್ಳಿ. ಇಟ್ಸ್ ಗೋಯಿಂಗ್ ಟು ಬಿ ಸೋ ಯಮ್ಮಿ. ಇಲ್ಲಿನ ಸಾರು ಆ್ಯಕ್ಚುಲಿ ನಾಟಿ ಕೋಳಿ ಸಾರೇ ಇತ್ತು. ಇಟ್ ವಾಸ್ ನಾಟ್ ನಾರ್ಮಲ್ ಕೋಳಿ. ಚಿಕನ್ ಸ್ವಲ್ಪ ಜಾಸ್ತಿ ಡಿಫ್ರೆಂಟ್ ಆಗಿತ್ತು. ಇಟ್ ವಾಸ್ ನೈಸ್. ಮೆಣಸಿನ್ಕಾಯಿ ತಿನ್ಬಿಟ್ಟೆ, ಆಗ್ತಾರೆ ಹೊಟ್ಟೆ ನೋಡ್ತಿದೆ, ಖಾರ. ಇವಾಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ. ನೆಕ್ಸ್ಟ್ ಲೊಕೇಶನ್ನು ಕನ್ನಡ ಥೀಮ್ ಕ್ಯಾಫೆ ಅಥವಾ ರೆಸ್ಟೋರೆಂಟ್ಗೆ ಹೋಗೋಣ ಬನ್ನಿ. ನೆಕ್ಸ್ಟ್ ಆಫೀಸ್ ಕಹಲೆ. ಇದು ಕನ್ನಡ ಥೀಮ್ ರೆಸ್ಟೋರೆಂಟ್ಸಲ್ಲಿ ಒನ್ ಆಫ್ ದ ಮೋಸ್ಟ್ ಟ್ರೆಂಡಿಂಗ್ ಆ್ಯಂಡ್ ಮೋಸ್ಟ್ ಫೇಮಸ್ ಲೊಕೇಶನ್. ಸೊ ಇಲ್ಲಿನ ಮೆನ್ಯೂಸ್ ನೋಡೋಣ, ಇಲ್ಲಿನ ವೈಬ್ ನೋಡೋಣ.
ನಾನು ಎಷ್ಟು ದೊಡ್ಡ ಗೂಬೆ ಅಂದರೆ ನನಗೆ ಬ್ಯಾಗ್ ಬಿಟ್ಟು ಬಂದಿರೋದೇ ನನಗೆ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಒಳಗೆ ಬಂದಮೇಲೆ ಅಷ್ಟು ಚೆನ್ನಾಗಿ ಆರ್ಡ್ರ್ ಮಾಡಿಕೊಂಡು ಲೊಕೇಶನ್ ಹುಡುಕ್ತಾ ಇದ್ದೀನಿ ಟೀ ಕುಡಿಯೋಕ್ಕೆ ಬನ್ಮಸ್ತಿದ್ದೆವು. ಇದು ಕಹಲೆಯ ಟೀ ಮತ್ತು ಒನ್ ಪಲ್ಲಿ ಇಟ್ಸ್ ವೆರಿ ಫೇಮಸ್. ನಾನು ಹೆಂಗೆ ನಾಪ್ಕೊಬಂತು ನನಗೆ ಬ್ಯಾಗ್ ಬಿಟ್ಟಿದ್ದೀನಿ ಅಂದರೆ ಲಿಪ್ಸ್ಟಿಕ್ ಹಚ್ಕೊಳ್ಳೋಣ ಅಂತ ಹೋದೆ. ಲಿಪ್ಸ್ಟಿಕ್ ಆಲ್ರೆಡಿ ಬ್ಯಾಗ್ ಎಲ್ಲಿ ಇರ್ತದೆ ನೋಡಿದೆ ಬ್ಯಾಗ್ ಇರ್ತದೆ. ಅವಾಗ ಗೊತ್ತಿದ್ದು ಬ್ಯಾಗ್ ಕಳೆದೋಗಿದೆ ಅಂತ ಎಲ್ಲ ಅಂತ ಗೊತ್ತಾಗ್ತಾನೆ ಇರಲಿಲ್ಲ. ಎಣ್ಣೆ ಬಿಸ್ಕೆಟ್ ಸೋ ಬಟರಿ ಹಿಂಗಂದರೆ ಮುರಿಯುತ್ತೆ. ಎಲ್ಲ ಹಳೆ ಟಿ ವಿಗಳು, ರೇಡಿಯೋ, ಇದೇನಿದು ಗೊತ್ತಿಲ್ಲ. ಟ್ರಿಪ್ ರಿಕಾರ್ಡರ್, ಫೋನ್, ವಿಂಟೇಜ್ ಕ್ಯಾಮ್ರಾ, ಇದು ವಿಂಟೇಜ್ DVD ಪ್ಲೇಯರ್ ಏನೋ. ರೇಡಿಯೋ ಅದೇ ದಿಸ್ ಇಸ್ ದ ಫೋನ್, ಹಳೆ ಕಲರ್ ಫೋನ್. ತುಂಬ ಜನ ಪ್ರಕಾರ ಇಲ್ಲಿ ವೈಬ್ ಚೆನ್ನಾಗಿದೆ, ಜಾಸ್ತಿ ಕ್ರೌಡ್ ಇದೆ ಮತ್ತು ಎಲ್ಲರೂ ಹೊರಗೆಲ್ಲ ಕಡೆ ಕೂತ್ಕೋತಾರೆ ಅಂತ. ಸೊ ದಟ್ ಇಸ್ ಆ್ಯಕ್ಚುಲಿ ಟ್ರೂ. ಇಲ್ಲಿ ಹೊರಗು ಒಳಗೆ ಎಲ್ಲ ಕಡೆ ಕ್ರೌಡ್ ಇದೆ. ಇಟ್ಸ್ ಆಲ್ವೇಸ್ ಎಂಗೇಜಿಂಗ್. ಇಟ್ಸ್ 9 o'clock ಆಲ್ಮೋಸ್ಟ್ ಆ್ಯಂಡ್ ಇನ್ನೂ ಜನ ತುಂಬ ಕ್ರೌಡ್ ಇದೆ ಇಲ್ಲಿ. ಸೊ ಇಟ್ಸ್ ಅ ವೆರಿ ಗುಡ್ ಟೀ ಕಾಫಿ ಏರಿಯಾ. ಸಿಲಾ ದ ಗಾರ್ಡನ್ಸ್ ಕ್ಯಾಫೆ ಇಲ್ಲಿ ತುಂಬ ವೈರಲ್. ಏನು ಅಂದರೆ ಇಲ್ಲಿ ಕನ್ನಡ ಸಾಂಗ್ಸ್ ಹಾಡ್ತಾರೆ ಮತ್ತು ಇಲ್ಲಿ ತುಂಬ ಕನ್ನಡ ಸಾಂಗ್ಸ್ ಹಾಡ್ತಾರೆ. ವಾಟರ್ ಫಾಲ್ಸ್ ನೀರು ಬೀಳ್ತಿರುತ್ತೆ ಮೇಲಿಂದ ಕೆಳಗೆ. ಆಂಬಿಯನ್ಸ್ ಚೆನ್ನಾಗಿದೆ, ಆಂಬಿಯನ್ಸ್ ಜೊತೆ ಊಟ ಚೆನ್ನಾಗಿದೆ. ಬಟ್ ಇಲ್ಲಿ ತುಂಬ ರಿವ್ಯೂಸ್ ಏನು ಹೇಳ್ತಿದ್ದಾರೆ ಗೊತ್ತಾ? ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಊಟ ಕ್ವಾಂಟಿಟಿ ತುಂಬ ಕಮ್ಮಿ ಅಂತೆ, ಚೆನ್ನಾಗಿ ಊಟ ಕೊಡಲ್ವಂತೆ, ಸುಮ್ಮನೆ ಓವರ್ ಪ್ರೈಸ್ ಅಂತೆ, ಊಟ ಟೇಸ್ಟ್ ಚೆನ್ನಾಗಿಲ್ಲ ಅಂತ ಏನೇನೋ ಬರೀ ಊಟದ ಬಗ್ಗೆನೇ ಕಮೆಂಟ್ ಇದೆ. ಬ್ಲ್ಯಾಕ್ ಹಾಕೊಂಡು ಬಂದಿದ್ದೀನಿ ಅಂಡರ್ ಕವರ್ ಏಜೆಂಟಾಗಿ ಒಳಗೋಗಿ. ನಿಜವಾಗ್ಲೂ ಇವ್ರ ಊಟ ಕಮ್ಮಿ ಕ್ವಾಂಟಿಟಿನ, ಊಟ ಚೆನ್ನಾಗಿರಲ್ವಾ, ಓವರ್ ಪ್ರೈಸ್ಡಾ, ಮತ್ತು ಅವ್ರ ಸ್ಟಾಫ್ ತುಂಬ ರೂಢಾ ಅಂತ ನೋಡೋಣ. ಸ್ಟಾರ್ಟಿಂಗಲ್ಲಿ ಎಂಟ್ರಿಯಲ್ಲಿ ಶೂಸ್ ರಿಮೂವ್ ಮಾಡೋಕ್ಕೆ ಹೇಳ್ತಾರೆ. ಇಲ್ಲಿ ಆರ್ಡರ್ ಮಾಡೋದಕ್ಕೆ ಇಲ್ಲೊಂದು ಸ್ಕ್ಯಾನರ್ ಇದೆ. ಪ್ರತಿಯೊಂದು ಟೇಬಲಲ್ಲಿ ಸ್ಕ್ಯಾನರ್ ಇದೆ. ಆಪ್ಷನ್ಸ್ ನೋಡಿ, ತುಂಬ ಒಳ್ಳೆ ಆಪ್ಷನ್ಸ್ ಇದೆ. ನೀರು ದೋಸೆ, ಏನೇನು ಎಕ್ಸ್ಪ್ರೆಸ್ಸೋ, ಮಾಚಾ ಟೀ, ಕ್ಲಾಸಿಕ್ ಗೋಲ್ಡ್ ಕಾಫಿ, ಲಾಟೆ ಮಾಡಿದ್ದೀವಿ. ನೀರು ದೋಸೆಲಿ ಎಷ್ಟು ಪೀಸ್ ತೋರಿಸಿದೆ? 180 rupees ನೀರು ದೋಸೆ. ಸೊ ಎಷ್ಟೊಂದು ರಿವ್ಯೂ ಪ್ರಕಾರ ಇಲ್ಲಿ ಆ್ಯಕ್ಚುಲಿ ತುಂಬ ಲೋ ಕ್ವಾಂಟಿಟಿ ಫುಡ್ ಅಂತ ನೋಡೋಣ. ಇಲ್ಲಿ ಏನೂ ಹಾಕಿಲ್ಲ. ಫೋಟೋದಲ್ಲಿ 3 ದೋಸೆ ಕಾಣಿಸ್ತಿದೆ ಮತ್ತು ಚಟ್ನಿ ಜೊತೆ. ಫೋಟೋದಲ್ಲಿ 3 ದೋಸೆ ಏನಾರು ಬಂದಿಲ್ಲ ಅಂದರೆ ಪ್ರಾಬ್ಲಮ್. ಸೊ ನೀರು ದೋಸೆ 180 rupees ಆರ್ಡ್ರ್ ಮಾಡ್ತಾ ಇದ್ದೀವಿ. ನೋಡೋಣ, ಕರೆಕ್ಟ್ 3 ಇದೆ. ನೀರು ದೋಸೆ ಬಂತು. ನೀರು ದೋಸೆಯಲ್ಲಿ ಇದೆ 3 ನೀರು ದೋಸೆ ವಿತ್ 1 ಚಟ್ನಿ. ನೀರು ದೋಸೆ ವಿತ್ 1 ಚಟ್ನಿ, ಸಾಂಬಾರು ಕೊಟ್ಟಿರ್ಬೇಕಾಯ್ತು. ಇದ್ರ ಜೊತೆ ಚಿಕನ್ ಹೆಂಗಿರುತ್ತೆ ಗೊತ್ತಾ? ನೀನು ತಿಂದಿಲ್ಲಲ್ಲ ಇವತ್ತು. ನೀರು ದೋಸೆ ಆ್ಯಂಡ್ ಚಿಕನ್ ಇಸ್ ದ ಬೆಸ್ಟ್ ಕಾಂಬೋ. ಟ್ರೈ ಮಾಡು. ಚೆನ್ನಾಗಿಲ್ಲ ಗೊತ್ತಿಲ್ಲ, ಏನೋ ಒಂಥರ ಲೈಕ್ ನೀರು ದೋಸೆ ಇವಾಗ ಮಾಡ್ದಂಗಿಲ್ಲ, ಅವನಲ್ಲಿ ಇಟ್ಟಂಗಿದೆ. ಐ ಡೋಂಟ್ ನೋ, ನನಗೆ ದೋಸೆ ಅನಿಸ್ಲಿಲ್ಲ. ಅದು ನೀರು ದೋಸೆನೇ ಅನಿಸ್ಲಿಲ್ಲ, ಯಾವ ಒಂಥರ. 3 ಪೀಸು, 3 ಕೂಡ ಚಿಕ್ಕ ಪೀಸು, ಮತ್ತು ತಟ್ಟೆ ಕೂಡ ತುಂಬ ಚಿಕ್ಕದು. ಬೇರೆ ಏನಾರು ಆರ್ಡ್ರ್ ಮಾಡೋಣ. ಈಗ ಫುಲ್ ಲೈಟೆಲ್ಲ ಆಫ್ ಮಾಡಿದ್ದಾರೆ. ಮೇ ಬಿ ಇಲ್ಲಿ ಪರ್ಫಾರ್ಮೆನ್ಸ್ ಬರುತ್ತೆ. ಮೇ ಬಿ ಇಲ್ಲಿ ಯಾರು ಪರ್ಫಾರ್ಮರ್ಸ್ ಇಲ್ಲ ಅಂದರೆ ನನ್ನನ್ನು ಪರ್ಫಾರ್ಮ್ ಮಾಡೋಕ್ಕೆ ಹೇಳ್ಬೋದು. ಐ ಆಮ್ ಥಿಂಕಿಂಗ್ ಆಫ್ ಸಿಂಗಿಂಗ್ ಮುಂಚೆ. ಬಟ್ ಲೆಟ್ಸ್ ಸಿ. ಚೆನ್ನಾಗಿದೆ ಗೈಸ್ ವೈಬ್. ನೀರು ಬರ್ತದೆ ಕೊನೆಗೂ. ನೋಡಿ, ಕಂಪ್ಯಾರಿಸನ್ಗೆ ಐ ವಿಲ್ ಬಿ ಕೀಪಿಂಗ್ ನನ್ನ ಫೋನ್. ಐ ಫೀಲ್ ಲೈಕ್ ಸ್ವಲ್ಪ ಕಮ್ಮಿನೇ ಆಯಿತು. ಮುಂಜಾನೆ ಆಡ್ತಿದ್ದಾರೆ. ನಿಮಗೆ ಕಮ್ಮಿ ಆಯ್ತಾ? ಕಮ್ಮಿ ಅನ್ಸಿದೆಲ್ಲ, ಕ್ವಾಂಟಿಟಿ ಸ್ವಲ್ಪ ಕಮ್ಮಿನೇ. 300 and ಸಮ್ ಪ್ರೈಸು ತುಂಬ ಕಮ್ಮಿ ಆಯಿತು. ಓಕೆ ಅಲ್ವಾ? ಓಕೆ, ನಾಟ್ ಗ್ರೇಟ್. ಆ್ಯಕ್ಚುಯಲ್ ರಿವ್ಯೂ ಪ್ರಕಾರ ನಮ್ಮ ರಿವ್ಯೂ ಏನು ಅಂದರೆ ಇಲ್ಲಿ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಸಿಂಗರ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಸಿಂಗರ್ಸ್ ಬರ್ತಾರೆ ಇಲ್ಲಿ. ಅದು ಬಿಟ್ಟು ಊಟ ಸೊ ಅವಳು ಹೇಳ್ದಂಗೆ ಸಿಂಗರ್ಸ್ ಮತ್ತು ಮ್ಯೂಸಿಷಿಯನ್ಸ್ ದೇ ಆರ್ ಸೋ ಗುಡ್. ವೈಬಿಗೋಸ್ಕರ ಯು ಕ್ಯಾನ್ ಕಮ್, ಯು ಕ್ಯಾನ್ ಜಾಮ್, ಯು ಕ್ಯಾನ್ ಫೀಲ್ ದ 90s, ಈಗಿನ ಕಾಲ 20s, ಎವ್ರಿ ಸಾಂಗ್ಸ್ ದೇ ವಿಲ್ ಪ್ಲೇ. ಕನ್ನಡ ಸಾಂಗ್ ವೆರಿ ನೈಸ್. ಬಟ್ ಫುಡಿಗೆ ಅಂದರೆ ಯು ಹ್ಯಾವ್ ತುಂಬ ಲೆಸ್ ಕ್ವಾಲಿಟಿ ಇರುತ್ತೆ. ಹಾಂ, ಅಷ್ಟೊಂದು ಇಷ್ಟ ಆಗಿಲ್ಲ. ಚೆನ್ನಾಗಿತ್ತು ಬಟ್ ಅಷ್ಟೊಂದೇನು ಸ್ಪೆಷಲ್ ಆಗಿರಲಿಲ್ಲ. ಲೈಕ್ ಆ ಪ್ರೈಸಿಗೆ ಆ ಕ್ವಾಲಿಟಿ ವೆರಿ ಲೆಸ್.